ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುರಾಮ್ ಹಾಬೀಸ್. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಇವತ್ತು ನಾನು ಸ್ಟ್ರೈಟ್ ಕಟ್ಟಿಂಗ್ ಬ್ಲೌಸ್ನ ತೋರಿಸ್ತಿದ್ದೀನಿ. ಅಳತೆ ಬ್ಲೌಸಿಂದ ಹೇಗೆ ಮಾರ್ಕ್ ಮಾಡ್ಕೋಬೇಕು ಅಂತ ನೋಡೋಣ. ಫಸ್ಟ್ ಲೈನಿಂಗ್ನ ನೀಟಾಗಿ 2 ಫೋಲ್ಡಿಂಗಲ್ಲಿ ಮಡಚಿ 5 ಇಂಚ್ ಲೈನಿಂಗ್ ಸೈಡ್ ಸ್ಟ್ರೈಟ್ ಆಗಿರೋಕ್ಕೆ ಕಟ್ ಮಾಡ್ಕೊಳ್ಳಿ. ನಾನು ತೋರಿಸೋ ಮೆಥಡು ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಬ್ಲೌಸ್ನ ತಗೊಂಡು ಮೇಲ್ಗಡೆ ಜಾಯಿಂಟಿಂದ ಸ್ಟ್ರೈಟಾಗಿ ಅಳತೆ ಮಾಡಿ ಎಷ್ಟು ಇದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನನಗೆ ಈ ಬ್ಲೌಸ್ನ ಉದ್ದ 13.5 ಬಂದಿದೆ. ಪ್ಲಸ್ 1 ಇಂಚು ಕಚ್ಚಿಗೆ ತಗೊಂಡ್ರೆ 14.5ಗೆ ಮಾರ್ಕ್ ಮಾಡ್ಕೊತೀನಿ. ಮಾರ್ಕ್ ಮಾಡಿರೋದನ್ನು ಸ್ಟ್ರೇಟಾಗಿ ಲೈನ್ ಎಳ್ಕೊಳ್ಳಿ. ಈಗ ಶೋಲ್ಡರ್ನ ಮಾರ್ಕ್ ಮಾಡ್ಕೊಳ್ಳೋಣ. ಶೋಲ್ಡರ್ 5.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಆರ್ಮ್ ಹೋಲು 5.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬ್ಲೌಸ್ ತಗೊಂಡು ಸೊಂಟದ ಅಳತೆಯನ್ನು ಟೇಪಿಂದ ನೋಡೋಣ ಎಷ್ಟಿದೆ ಅಂತ. ನನಗೆ ಈ ಬ್ಲೌಸ್ಗೆ 29.5 ಬಂದಿದೆ. 29.5ರಲ್ಲಿ 4ನೇ ಭಾಗವನ್ನು ತಗೋಬೇಕು. 4ನೇ ಭಾಗ 7.75 ಬಂದಿದೆ. 7.75ನ ಮಾರ್ಕ್ ಮಾಡಿಕೊಂಡು 1 ಇಂಚ್ ಬ್ಯಾಕ್ ಡಾಟ್ಸ್ಗೆ, 2 ಇಂಚ್ ಸೈಡ್ ಜಾಯಿಂಟ್ಗೆ ಮಾರ್ಕ್ ಮಾಡ್ಕೋಬೇಕು. ಈಗ ಬ್ಲೌಸ್ನ ತಗೊಂಡು ಚೆಸ್ಟ್ ಲೂಸ್ನ ಅಳತೆ ಮಾಡ್ಕೊಳ್ಳೋಣ. ಉಕ್ಸ್ಪಟ್ಟಿ ಕಡೆಯಿಂದ ಸಂಕದ ಭಾಗದವರೆಗೆ ಎಷ್ಟಿದೆ ಅಂತ ಟೇಪಿಂದ ಅಳೆದು ನನಗೆ 8.5 ಬಂದಿದೆ. 8.5ಗೆ ಒಂದು ಮಾರ್ಕ್ ಮಾಡಿಕೊಂಡು 2 ಇಂಚ್ ಸೈಡ್ ಜಾಯಿಂಟ್ಗೆ ಮಾರ್ಕ್ ಮಾಡ್ಕೋಬೇಕು. ಮೇಲಿನ ಡಾಟು ಮತ್ತು ಕೆಳಗಿನ ಡಾಟ್ಗೆ ಒಂದು ಸ್ಟ್ರೇಟಾಗಿ ಲೈನ್ನ ಎಳ್ಕೊಳ್ಳಿ. ಸಂಕದ ಭಾಗಕ್ಕೆ 1 ಇಂಚಿಗೆ ಮಾರ್ಕ್ ಮಾಡಿ ಈ ಥರ ಶೇಪ್ ಕೊಡಿ. ನೆಕ್ಸ್ಟು ನನಗೆ ಸಂಕದ ಭಾಗದ ಸುತ್ತಳತೆ 7.5 ಬಂದಿದೆ. 7.5 ಇಲ್ಲಿ ಕೂಡ ಬಂದಿದೆ ಇಲ್ವೋ ಅಂತ ಚೆಕ್ ಮಾಡಿ. ನೆಕ್ಸ್ಟು ಬ್ಯಾಕ್ ನೆಕ್ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡಿ 1/2 ಇಂಚು ಮೇಲಕ್ಕೇನೆ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಶೋಲ್ಡರ್ನ 2.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಮ್ಮ ನೆಕ್ ಎಷ್ಟು ಬೇಕು ಅಂತ ನೋಡಿಕೊಂಡು ನೆಕ್ ಡೀಪ್ ಕಡೆ 2.5 ಇದ್ದರೆ 1/2 ಇಂಚ್ ಹೆಚ್ಚಿಗೆ ಇಟ್ಕೊಂಡು ಲೈನನ್ನು ಎಳ್ಕೊಳ್ಳಿ. ನಮಗೆ ಯಾವ ರೀತಿಯಾದ ಡಿಸೈನ್ ಬೇಕೋ ಆ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು. ಇಷ್ಟು ಬ್ಯಾಕ್ ಪಾರ್ಟು. ಈಗ ಇದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಆದಮೇಲೆ ನೆಕ್ಸ್ಟ್ ಪ್ರಾಸೆಸ್ನ ನೋಡೋಣ. ಆರ್ಮೋಲ್ ಹತ್ರ ಕಟ್ ಮಾಡುವಾಗ ರೌಂಡ್ ಶೇಪ್ನ ನೀಟಾಗಿ ಬರೋ ಹಾಗೆ ಜಾಗ್ರತೆಯಿಂದ ಕಟ್ ಮಾಡಿ. ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಸಂಕ ಭಾಗದಲ್ಲಿ ಬಿಗಿ ಆಗೋದು, ಇಲ್ಲಾಂದರೆ ಲೂಸ್ ಆಗೋದು ಆಗುತ್ತೆ. ನೆಕ್ಸ್ಟು ನಾವು 2 ಇಂಚು ಸೈಡ್ ಜಾಯಿಂಟ್ಗೆ ಅಂತ ಮಾರ್ಕ್ ಮಾಡಿಕೊಂಡಿರ್ತೀವಲ್ಲ, ಅಲ್ಲಿಗೆ ಫೋಲ್ಡ್ ಮಾಡಿ ಮಧ್ಯಕ್ಕೆ ಬಂದಿರೋ ಕಡೆಯಲ್ಲಿ 4 ಇಂಚಿಗೆ ಮಾರ್ಕ್ ಮಾಡಿ. 4 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೇಟ್ ಲೈನ್ ಎಳೆದು ಆ ಕಡೆಗೆ 1/2 ಇಂಚು, ಈ ಕಡೆಗೆ 1/2 ಇಂಚ್ ಮಾರ್ಕ್ ಮಾಡಿಕೊಂಡು ಸೇರಿಸ್ಕೋಬೇಕು. 2 ಸೈಡ್ ಮಾರ್ಕ್ ಮಾಡ್ಕೊಳ್ಳಿ. ಜಾಯಿಂಟ್ ಮಾಡುವಾಗ ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟು ಈ ಕಡೆ 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದನ್ನು ಸ್ಟ್ರೇಟಾಗಿ ಕತ್ತರಿಸ್ಕೋಬೇಕು. ನೆಕ್ಸ್ಟು ಇದು ಹ್ಯಾಂಡ್ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಬ್ಲೌಸ್ನ 2 ಫೋಲ್ಡ್ ಇತ್ತಲ್ಲ, ಈಗ 2 ಫೋಲ್ಡಿಂದ ಮತ್ತೆ ಇನ್ನೊಂದು ಫೋಲ್ಡಲ್ಲಿ ಮಾಡಿಸಿದ್ರೆ 4 ಫೋಲ್ಡಿಂಗ್ ಆಗುತ್ತೆ. 4 ಫೋಲ್ಡಿಂಗ್ ಆದಮೇಲೆ 1/2 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಲೈನ್ ಎಳ್ಕೋಬೇಕು. 1/2 ಇಂಚು ಬಿಟ್ಟು ಮೇಲಿಂದ ಎಷ್ಟು ಇದೆ ಅಂತ ನೋಡ್ಕೊಳ್ಳಿ ಬ್ಲೌಸಿಂದ.
ನೋಡಿಕೊಂಡು ಅಲ್ಲಿಂದ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ನಾನು ಅಲ್ಲಿಂದ ಇಲ್ಲಿಗೂ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಸ್ಟ್ರೈಟಾಗಿ ಬರುತ್ತೆ. ಕ್ರಾಸ್ ಹೋಗದೆ ಇರೋಂಗೆ ಸ್ಟ್ರೈಟಾಗಿ ಲೈನ್ ಮಾಡಿಕೊಂಡು, ನನಗೆ ಹ್ಯಾಂಡು ಸ್ವಲ್ಪ ಮೇಲಿದೆ, ಅದಕ್ಕೆ ನಾನು ಸ್ವಲ್ಪ ಉದ್ದನೇ ಇಟ್ಕೊಂಡಿದ್ದೀನಿ. ನನಗೆ ಹ್ಯಾಂಡ್ ಸಂಕ ಭಾಗ 7.5 ಇದೆಯಲ್ಲ, 7.5 ಮತ್ತು 2 ಇಂಚು ಸೈಡ್ ಜಾಯಿಂಟ್ಗೆ ಸರಿ ಹೋಗಿಲ್ಲ. ಅದಕ್ಕೆ ಸ್ವಲ್ಪ ಹಿಂದ್ಗಡೆಗೆ ಮಡಿಸ್ಕೊಂಡು ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 7.5 ಸಂಕ ಭಾಗ 2 ಇಂಚ್ ಸೈಡ್ ಜಾಯಿಂಟ್. ಹ್ಯಾಂಡ್ನ ಸಂಕ ಭಾಗ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಮೇಲಿಂದ 3 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಅದನ್ನು ಲೈನ್ನ ಸೇರಿಸ್ಕೊಳ್ಳಿ. ನೆಕ್ಸ್ಟು ಮೇಲೆ 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಹ್ಯಾಂಡ್ ಮೇಲ್ಗಡೆಯಿಂದ ಅಲ್ಲಿಂದ ಸಂಕ ಭಾಗದ ಜಾಯಿಂಟ್ ಇದೆಯಲ್ಲ ಅಲ್ಲಿಗೆ ಒಂದು ಲೈನ್ ಎಳ್ಕೊಂಡು ಅಲ್ಲಿಂದ ಅಲ್ಲಿಗೆ ಎಷ್ಟಿದೆ ಅಂತ ನೋಡಿಕೊಂಡು ಅದರಲ್ಲಿ ಅರ್ಧ 6 ಬಂದಿದ್ರೆ 3ಕ್ಕೆ, 6.5 ಬಂದಿದ್ರೆ 3.25ಗೆ ಮಾರ್ಕ್ ಮಾಡಿಕೊಂಡು ಈಗ ರೌಂಡ್ ಶೇಪ್ಗೆ ಕೊಟ್ಕೊಂಡು ಹ್ಯಾಂಡ್ ಶೇಪ್ನ ಕೊಟ್ಕೊಳ್ಳಿ. ನೆಕ್ಸ್ಟು ಹ್ಯಾಂಡ್ ಲೂಸು ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು 2 ಇಂಚು ಸೈಡ್ ಜಾಯಿಂಟ್ಗೆ ಮಾರ್ಕ್ ಮಾಡಿಕೊಂಡು ಲೈನ್ನ ಎಳ್ಕೊಳ್ಳಿ. ನೆಕ್ಸ್ಟು ಹ್ಯಾಂಡ್ನ ಕತ್ತರಿಸ್ಕೋಬೇಕು. ಹ್ಯಾಂಡ್ನ ಕತ್ತರಿಸ್ಕೊಂಡು ಹ್ಯಾಂಡ್ಗೆ ಒಂದು ಹತ್ರ ಜಾಯಿಂಟ್ ಬರುತ್ತೆ, ಒಂದು ಹತ್ರ ನೀಟಾಗಿದೆಯಲ್ಲ, ಸ್ವಲ್ಪ ಬಹಳ ಇಲ್ಲ ಜಾಯಿಂಟ್ ಬಂದರೆ ಇನ್ನೊಂದು ಪೀಸ ತಗೊಂಡು ಅದರ ಮೇಲೆ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಅಲ್ಲಿ ನಾನು ಕಟ್ಸನ್ನು ಇಟ್ಕೊಂಡಿದ್ದೀನಿ. ಹ್ಯಾಂಡ್ನ ಮಧ್ಯದಿಂದ 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಸೈಡ್ ಜಾಯಿಂಟ್ ಮಾರ್ಕ್ ಕಡೆಯಿಂದ ಫೋಲ್ಡ್ ಮಾಡಿ ಮಧ್ಯಕ್ಕೆ 1/2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಹೀಗೆ ಶೇಪ್ ಕೊಡಬೇಕು ಫ್ರಂಟ್ ಕಡೆಗೆ ಮಾತ್ರ. ನೆಕ್ಸ್ಟು ಆ ಶೇಪ್ನ ಕತ್ತರಿಸ್ಕೋಬೇಕು. ಅಲ್ಲಿ ಬಂದು ಟಕ್ಸ್ನ ಇಟ್ಕೊಂಡ್ರೆ ನಿಮಗೆ ಗುರ್ತಿರುತ್ತೆ ಇದು ಫ್ರಂಟ್ ಪಾರ್ಟಿಗೆ ಬರುತ್ತೆ ಅಂತ. ಗುರ್ತಿಗೆ ಟಕ್ಸ್ ಇಟ್ಕೋಬೇಕು. ನೆಕ್ಸ್ಟು ಫ್ರಂಟ್ ಪಾರ್ಟು ಹೇಗೆ ಮಾರ್ಕ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಫ್ರಂಟ್ ಪಾರ್ಟಲ್ಲಿ ಫಸ್ಟು ಬ್ಯಾಕ್ ಪಾರ್ಟ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೆಲ್ಲ ಅದನ್ನೇ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋದು. ಹೀಗೆ ಕ್ರಾಸಲ್ಲಿ ಇಟ್ಟರೆ ಕ್ರಾಸ್ ಕಟ್ಟಿಂಗ್ ಅಂತ ಹೇಳ್ತಾರೆ. ಈಗ ಸ್ಟ್ರೇಟಲ್ಲಿ ಇಟ್ಟು ಕಟ್ ಮಾಡಿಕೊಂಡ್ರೆ ಸ್ಟ್ರೇಟ್ ಕಟ್ಟಿಂಗ್ ಅಂತಾರೆ. ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ಹೊಲ್ಕೋಬೇಕು. ನೀಟಾಗಿ ಬ್ಯಾಕ್ ಪಾರ್ಟ್ನ ಇಟ್ಕೊಂಡಿರ್ತೀವಲ್ಲ ಅದರ ಸುತ್ತಲೂ ಮಾರ್ಕ್ ಮಾಡ್ಕೊಳ್ಳಿ. ಎಲ್ಲಿ ಮಿಸ್ ಆಗಬೇಡಿ. ನೀಟಾಗಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ. ಹೀಗೆ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫ್ರಂಟ್ ಪಾರ್ಟಲ್ಲಿ ಮಾರ್ಕ್ ಬೀಳುತ್ತೆ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಅದನ್ನು ಜೋಡಿಸ್ಕೋಬೇಕು, ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಬೇಕು. ಇನ್ನೊಂದು ಏನಂದರೆ ನಾವು ಫ್ರಂಟ್ ಪಾರ್ಟಲ್ಲಿ 1/2 ಇಂಚು ಒಳಗಡೆಗೆ ಮಾರ್ಕ್ ಮಾಡ್ಕೋಬೇಕು. ಹೀಗೆ ಒಳಗಡೆ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಫ್ರಂಟ್ ಪಾರ್ಟಲ್ಲಿ ಹ್ಯಾಂಡ್ಸ್ ನಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟು ನಾವು ಬ್ಲೌಸ್ನ ತಗೊಂಡು ಫ್ರಂಟ್ ಪಾರ್ಟಿಗೆ ಫ್ರಂಟ್ ನೆಕ್ನ ಮಾರ್ಕ್ ಮಾಡ್ಕೊಳ್ಳೋಣ. ಮೇಲ್ಗಡೆ 1/2 ಇಂಚು ಜಾಯಿಂಟ್ಗೆ ಬಿಟ್ಟು ಕೆಳಗಡೆಯಿಂದ ಇಟ್ಕೊಳ್ಳೋಣ. ಎಷ್ಟು ಬಂದಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಮೇಲ್ಗಡೆ 2.5 ಇದೆಯಲ್ಲ, ಕೆಳಗಡೆ 3 ತಗೊಳ್ಳಿ. ಹಾಗೆ ತಗೊಳ್ಳೋದ್ರಿಂದ ಫ್ರಂಟ್ ಪಾರ್ಟ್ ನೀಟಾಗಿ ರೌಂಡ್ ಶೇಪಲ್ಲಿ ಕಾಣಿಸುತ್ತೆ. 1/2 ಇಂಚ್ಗೆ ಮೇಲ್ಗಡೆ ಮಾರ್ಕ್ ಮಾಡಿಕೊಂಡು, ಯಾಕಂದರೆ ಅದು ನಮಗೆ ಹೆಮ್ಮಿಂಗ್ ಪಟ್ಟಿ ಹೊಲಿತೀವಲ್ಲ ಅದಕ್ಕೆ ಸೇರೋಗುತ್ತೆ, ಆದ್ದರಿಂದ ಹಾಗೆ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಬ್ಯಾಕ್ ಪಾರ್ಟ್ ಹೇಗಿದೆಯಲ್ಲ ಹಾಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಹಾಗೆ ಕೆಳಗಡೆಯಿಂದ ಮೇಲಕ್ಕೆ 2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ಳಿ. ನೆಕ್ಸ್ಟು ಬ್ಲೌಸ್ನ ತಗೊಂಡು ಮೇಲ್ಗಡೆ ಕಚ್ಚಿದೆಯಲ್ಲ ಅಲ್ಲಿಂದ ಚೆಸ್ಟ್ ಪಾಯಿಂಟ್ ಎಲ್ಲಿಗೆ ಬರುತ್ತೋ
ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಹುಕ್ಸ್ ಪಟ್ಟಿ ಕಾಜಾ ಸೈಡಿಂದ 4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಚೆಸ್ಟ್ ಪಾಯಿಂಟಿಂದ ಕೆಳಗಡೆ 2.5ಗೆ ಮಾರ್ಕ್ ಮಾಡಿಬಿಟ್ಟು 1 ಇಂಚ್ ಆ ಕಡೆ 1 ಇಂಚ್ ಈ ಕಡೆಗೆ ಮಾರ್ಕ್ ಮಾಡಿ. ನೆಕ್ಸ್ಟು ಹುಕ್ಸ್ ಪಟ್ಟಿ ಸೈಡಿಂದ ಮೇಲೆ 1/2 ಇಂಚ್ ಬಿಟ್ಟು ಶೇಪ್ ಪಟ್ಟಿ ಎಲ್ಲಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚು ಟಕ್ಸ್ಗೆ ಬಿಟ್ಟು ಮಾರ್ಕ್ ಮಾಡಿ. ನೆಕ್ಸ್ಟು ಅಲ್ಲಿಂದ ಸೆಂಟರ್ ಟಕ್ಸ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ರೌಂಡ್ಗೆ ಸೇರಿಸಿ. ನೆಕ್ಸ್ಟು ಸೈಡ್ ಮೇಲೆ ಸಂಕಭಾಗದ ಜಾಯಿಂಟಿಂದ ಶೇಪ್ ಬೆಲ್ಟ್ ಜಾಯಿಂಟ್ ಹತ್ರ ಒಂದು ಮಾರ್ಕ್ ಮಾಡಿಕೊಂಡು 1/2 ಇಂಚ್ ಟಕ್ಸ್ಗೆ ಬಿಟ್ಟು ಅಲ್ಲಿಂದ ಸೆಂಟರ್ ಟಕ್ಸ್ಗೆ ಸೇರಿಸ್ಕೋಬೇಕು. ನಂತರ ಸೆಂಟರ್ ಟಕ್ಸ್ನ ಜೋಡಿಸ್ಕೊಳ್ಳಿ, ಅದೇ ಲೈನ್ನ ಸೇರಿಸ್ಕೊಳ್ಳಿ. ಸೈಡ್ ಜಾಯಿಂಟ್ ಹತ್ರ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಬೇಕು. ಹೀಗೆ ಏಕೆ ಮಾಡ್ಕೊಳ್ಳೋದು ಅಂದರೆ ಸೆಂಟರ್ ಟಕ್ಸ್ ಜಾಯಿಂಟ್ ಮಾಡಿದ ಮೇಲೆ ಈ 1 ಇಂಚು ಸ್ಟ್ರೇಟ್ ಜಾಯಿಂಟ್ ಹತ್ರ ನೀಟಾಗಿ ಬರುತ್ತೆ. ಹಾಗೆ ಫ್ರಂಟ್ ರೌಂಡ್ ನೆಕ್ನ ನೀಟಾಗಿ ರೌಂಡಾಗಿ ಶೇಪ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಕಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಶೇಪ್ ಬೆಲ್ಟ್ ಹೇಗೆ ಅಂತ ನೋಡೋಣ. ನೆಕ್ಸ್ಟು ಶೇಪ್ ಬೆಲ್ಟ್ ಫ್ರಂಟ್ ಪಾರ್ಟ್ ಆ್ಯಂಡ್ ಬ್ಯಾಕ್ ಪಾರ್ಟ್ ಮೇಲ್ಮೇಲೆ ಇಟ್ಟು ಹುಕ್ಸ್ ಪಟ್ಟಿ ಹತ್ರ ಎಷ್ಟಿದೆ ಮತ್ತು ಸೈಡ್ ಜಾಯಿಂಟ್ ಹತ್ರ ಎಷ್ಟಿದೆ ಅಂತ ನೋಡಿಕೊಂಡು ಹಾಗೆ ಮಧ್ಯೆ ಟಕ್ಸ್ ಹತ್ರ ಮಾರ್ಕ್ ಮಾಡಬೇಕಂದ್ರೆ ಹುಕ್ಸ್ ಪಟ್ಟಿಯಿಂದ 4 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ಎಷ್ಟು ಗ್ಯಾಪ್ ಇದೆಯೋ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಈಗ ಲೈನಿಂಗ್ ಕ್ಲಾತ್ ತಗೊಂಡು ಅದರ ಮೇಲೆ ಬ್ಯಾಕ್ ಸೈಡು ಉದ್ದ ಎಷ್ಟಿದೆಯೋ ಅದರಿಂದ 1/2 ಇಂಚ್ ಹೆಚ್ಚಿಗೆ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಸೈಡ್ ಜಾಯಿಂಟ್ ಹತ್ರ ಎಷ್ಟಿದೆಯೋ ಹಾಗೆ ಹುಕ್ಸ್ ಪಟ್ಟಿ ಹತ್ರ ಎಷ್ಟಿದೆ ಅಂತ ಮಾರ್ಕ್ ಮಾಡಿ ಮಧ್ಯೆ ಟಕ್ಸ್ ಹತ್ರ ಎಷ್ಟಿದೆ ಅಂತ 4 ಇಂಚ್ ಗ್ಯಾಪಲ್ಲಿ ಮಾರ್ಕ್ ಮಾಡ್ಕೊಂಬಿಟ್ಟು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಾದಮೇಲೆ ನೆಕ್ಸ್ಟು ಪ್ರೊಸೆಸ್ ನೋಡೋಣ. ಶೇಪ್ ಬಿಟ್ಟು ಕಟ್ ಮಾಡಿದ ಮೇಲೆ ಫ್ರಂಟ್ ಪಾರ್ಟಲ್ಲಿ ಬರೋದಕ್ಕೆ ಒಂದು ಗುರ್ತು ಟಕ್ಸನ್ನು ಇಟ್ಕೊಂಡ್ರೆ ಅದು ಫ್ರಂಟ್ ಪಾರ್ಟಲ್ಲಿ ಅಂತ ಗೊತ್ತಿರುತ್ತೆ. ಇನ್ನೊಂದು ಥರ ಸೇಮ್ 2 ಪೀಸನ್ನು ಶೇಪ್ ಬೆಲ್ಟ್ಗೆ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಕಟ್ ಮಾಡಿದ ಲೈನಿಂಗ್ನ ಮೇನ್ ಕ್ಲಾತ್ ಮೇಲೆ ಇಟ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ.
ಬ್ಯಾಕ್ ಬೆಲ್ಟ್ಗೆ 2 ಇಂಚು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.